ನಾವು ಹಿಂದೂಗಳು ಹಬ್ಬ ಹರಿದಿನಗಳು, ಹುಣ್ಣಿಮೆ, ಅಮಾವಾಸ್ಯೆ ಬಂದ್ರೆ ಮನೆಯ ನೆಲವನ್ನು ಅಥವಾ ಅಂಗಳವನ್ನ ಸಗಣಿಯಿಂದ ಸಾರಿಸ್ತೀವಿ. ಯಾಕೆ? ಇಟ್ಸ್ ಹ್ಯಾವ್ ಬೋತ್ ದ ಟ್ರೆಡಿಷನಲ್ ಬಿಲೀಫ್ಸ್ ಅಂಡ್ ಸೈಂಟಿಫಿಕ್ ರೀಸನ್ಸ್. ಹಿಂದೂ ಧರ್ಮದಲ್ಲಿ ಹಸು ಒಂದು ಪವಿತ್ರವಾದ ಪ್ರಾಣಿ ಎಂದು ನಂಬುತ್ತಾರೆ. ಗೋಮಯ, ಹಸುಮಲ ಅಥವಾ ಸಗಣಿ ಮನೆಗೆ ಶುಭ, ಪವಿತ್ರತೆ ಮತ್ತು ಸಕಾರಾತ್ಮಕ ಶಕ್ತಿ ತರುತ್ತದೆ ಅಂಡ್ ನೆಗೆಟಿವಿಟಿ ರಿಮೂವ್ ಮಾಡುತ್ತೆ ಎಂಬ ನಂಬಿಕೆ ಇದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮಿ. ಆ ಲಕ್ಷ್ಮೀ ತಾಯಿ ಹಸುವಿನ ಸಗಣಿಯಲ್ಲಿ ವಾಸಿಸುತ್ತಾಳೆ. ನೆಲವನ್ನು ಅದರಿಂದ ಲೇಪಿಸುವುದರಿಂದ ಅವಳ ಆಶೀರ್ವಾದ ಮತ್ತು ಅದೃಷ್ಟ ಮನೆಗೆ ಬರುತ್ತದೆ ಎಂದು ನಂಬಲಾಗುತ್ತದೆ. ಗೋಮಯವನ್ನ ಪೂಜೆ ಮತ್ತು ಹೋಮಗಳಲ್ಲಿ ಬಳಸ್ತೀವಿ. ಹಬ್ಬ ಹರಿದಿನ, ಸಂಸ್ಕಾರಗಳು, ಪೂಜೆ, ಹೋಮಗಳ ಮೊದಲು ನೆಲಕ್ಕೆ ಗೋಮಯ ಹಚ್ಚುವುದು ಸಂಪ್ರದಾಯ. ಇದು ಸ್ಥಳವನ್ನ ಶುದ್ಧವಾಗಿಡುತ್ತದೆ ಎಂದು ನಂಬುತ್ತಾರೆ. ಇದಿಷ್ಟು ಸಾಂಪ್ರದಾಯಿಕ ನಂಬಿಕೆ. ಇನ್ನು ಸೈಂಟಿಫಿಕ್ ರೀಸನ್ಸ್, ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಗೋಮಯದಲ್ಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಅಂದ್ರೆ ಕ್ರಿಮಿನಾಶಕ ಗುಣಗಳು ಹೊಂದಿದೆ. ಕೆಲವು ಜೈವಿಕ ಸಂಯುಕ್ತಗಳು ಇರುತ್ತವೆ. ಅವು ಬ್ಯಾಕ್ಟೀರಿಯಾ ಮತ್ತು ಕೆಲವು ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನ ತಡೆಯುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಲಾಗುತ್ತದೆ. ಗೋಮಯ ಜೊತೆ ಮಣ್ಣು ಮಿಶ್ರಣ ಮಾಡಿ ಮನೆಗೆ ಪ್ಲಾಸ್ಟರ್ ರೀತಿ ಮಾಡೋದ್ರಿಂದ ಬೇಸಿಗೆಯಲ್ಲಿ ತಂಪಾಗಿರುತ್ತದೆ ಮತ್ತು ಚಳಿಗಾಲದಲ್ಲಿ ಬೆಚ್ಚಗಿಡುತ್ತದೆ. ಈ ರೀತಿಯಾಗಿ ಟೆಂಪರೇಚರ್ ಕಂಟ್ರೋಲ್ ಮಾಡಬಹುದು. ಇದು ನೈಸರ್ಗಿಕ ಥರ್ಮಲ್ ಇನ್ಸುಲೇಟರ್ ಹಾಗೆ ಕೆಲಸ ಮಾಡುತ್ತದೆ. ಗೋಮಯದ ವಾಸನೆ ಮತ್ತು ಅದರ ರಾಸಾಯನಿಕ ಗುಣಗಳಿಂದ ಸೊಳ್ಳೆ, ಚೇಳುಗಳು ಮತ್ತು ಹುಳುಗಳನ್ನು ಮನೆಯೊಳಗೆ ಬರುವುದು ತಡೆಯುತ್ತದೆ. ಧನ್ಯವಾದಗಳು.